ಧರ್ಮಸ್ಥಳ ಸಂಸ್ಥೆಯ ಕಾರ್ಯಗಳು ಸ್ವಾವಲಂಬಿ ಬದುಕಿಗೆ ದಾರಿದೀಪವಾಗಿವೆ. ಚಿಕ್ಕನಾಯಕನಹಳ್ಳಿಯಲ್ಲಿ ವಿರಕ್ತ ಮಠದ ಸ್ವಾಮೀಜಿಗಳಿಂದ ಭರಪೂರ ಪ್ರಶಂಸೆ. ಧರ್ಮಸ್ಥಳ ಸಂಸ್ಥೆಯಿಂದ ನಡೆಯುತ್ತಿರುವ ಈ ಸೇವಾ ಕಾರ್ಯಗಳು ಸ್ವಾವಲಂಬಿ ಬದುಕಿನ ದಾರಿದೀಪವಾಗಿವೆ. ಪೂಜ್ಯರು ಸಮಾಜದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಎಂದು ವಿರಕ್ತ ಮಠದ ಸ್ವಾಮೀಜಿ ಚಿಕ್ಕನಾಯಕನಹಳ್ಳಿಯಲ್ಲಿ ಪ್ರಶಂಸೆ ವ್ಯಕ್ತಪಡಿಸಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದಿಕೆರೆ ವಲಯದ ತಿಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಚ್ಚಣ್ಣಕಟ್ಟೆ ಕೆರೆ ಅಭಿವೃದ್ಧಿ ಕೆಲಸಗಳು ಪೂರ್ಣಗೊಂಡಿದ್ದು, ಕೆರೆಯ ಹಸ್ತಾಂತರ ಕಾರ್ಯಕ್ರಮ ಸಂಭ್ರಮದಿಂದ ನೆರವೇರಿತು. ಈ ವೇಳೆ ತಮ್ಮಡಿಹಳ್ಳಿ ಮಠದ ಶ್ರೀಗಳು ಮಾತನಾಡಿ, ಧರ್ಮಸ್ಥಳ ಸಂಸ್ಥೆಯ ಕಾರ್ಯಕ್ರಮಗಳು ಸರ್ಕಾರಕ್ಕೆ ಮಾದರಿಯಾಗಿದೆ. ನಿತ್ಯ ನಿರಂತರ ನಡೆಯುತ್ತಿರುವ ಈ ಸೇವಾ ಕಾರ್ಯಕ್ರಮಗಳು ಸ್ವಾವಲಂಬಿ ಕಟ್ಟಿಕೊಳ್ಳಲು ಸಹಾಯಕವಾಗಿವೆ ಎಂದರು. ಮಂಜುನಾಥನ ಸ್ಮರಣೆ ಮಾಡಿಕೊಂಡು ವೀರೇಂದ್ರ ರೆಡ್ಡಿ ಅವರಿಗೆ 76ನೇ ವರ್ಷದ ಶುಭ ಕಾಮನೆಗಳನ್ನ ಈ ವೇದಿಕೆ ಮುಖಾಂತರ ಸಲ್ಲಿಸಿ, ಹೇಮಾವತಿಯವರು ಕೂಡ ಅಮ್ಮನವರು ಮತ್ತು ವೀರೇಂದ್ರ ರೆಡ್ಡಿ ಅವರು 100 ವರ್ಷ ಕಾಲ ಬಾಳಿ ಅಂತ ಈ ವೇದಿಕೆ ಮೇಲೆ ಪ್ರಾರ್ಥನೆ ಮಾಡ್ಕೊಂತ ಈ ಯೋಜನೆಯ ಬಗ್ಗೆ ನಮ್ಮ ಉಮೇಶ್ ಪ್ರಕಾಶ್ ಅವರು, ನಮ್ಮ ಪ್ರೇಮಾನಂದ ಅವರು, ನಮ್ಮ ಪಿಡಿಒ ಬಾಬಾ ಅವರು ಎಲ್ಲ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ. ನಮ್ಮ ಅಭಿಮಾನ, ನಮ್ಮ ಅಸ್ಮಿತೆ, ಕೆರೆ ಕಟ್ಟೆಗಳು 30-40 ವರ್ಷ ಕಾಲದಲ್ಲಿ ಇಷ್ಟಕ್ಕೊಂದು ಗ್ರಾಮೀಣ ಅಭಿವೃದ್ಧಿ ಇರಲಿಲ್ಲ. ಆದ್ರೆ 89ರಲ್ಲಿ ಬೆಳ್ತಂಗಡಿಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಪ್ರಾರಂಭ ಆಯಿತು. ಇವತ್ತು 30 ಜಿಲ್ಲೆಗಳಲ್ಲಿ ಈಗ ಗ್ರಾಮೀಣ ಅಭಿವೃದ್ಧಿ ಕೆಲಸಗಳಾಗ್ತಿದೆ. 998 ಇನ್ನು 2 ಆದ್ರೆ 2000 ಆಗುತ್ತೆ. ಆಮೇಲೆ ಇದು ಈ ತಾಲೂಕಿನ 10ನೇ ಕೆರೆ ನಿಮ್ಮ ತಿಮ್ಮನಹಳ್ಳಿ. ಹಾಗಾಗಿ ನೀವು ಅದೃಷ್ಟ ಮಾಡ್ರಂತ ಈ ವೇದಿಕೆ ಮೇಲೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಎಲ್ಲೋ ಧರ್ಮಸ್ಥಳ, ಎಲ್ಲೋ ತಿಮ್ಮನಹಳ್ಳಿ, ಅಲ್ಲಿಂದ ಬಂದು 10 ಲಕ್ಷ ಖರ್ಚು ಮಾಡಿ ನಿಮ್ಮ ಊರಿಗೆ ಒಂದು ಸ್ವಚ್ಛತೆ ಕೊಡಿರ್ತಕ್ಕಂಥ ಆ ವೀರೇಂದ್ರ ರೆಡ್ಡಿ ಅವರು ಎಷ್ಟು ನಿರ್ಮಲವಾಗಿರ್ತಾರೆ ಅಂತಕ್ಕಂಥದ್ದನ್ನ ನೀವು ಪ್ರಾರ್ಥನೆ ತಿಳ್ಕೊಬೇಕು. ಆ ಹಿನ್ನೆಲೆಯಲ್ಲಿ ಎತ್ತಣ ಮಾಮರ, ಎತ್ತಣ ಉಪ್ಪಿನಕಾಯಿ ಎನ್ನುವ ಹಾಗೆ ಎಲ್ಲೋ ಧರ್ಮಸ್ಥಳ, ತಿಮ್ಮನಹಳ್ಳಿ. ಹಾಗಾಗಿ ನಮ್ಮ ಗ್ರಾಮೀಣ ಅಭಿವೃದ್ಧಿಯ ಕೆಲಸ ಮಾಡ್ತಕ್ಕಂಥ ಪ್ರೇಮಾನಂದವರಿಂದ ಇಟ್ಕೊಂಡು ನಮ್ಮ ಪ್ರಕಾಶ್ ಅವರು ಇಟ್ಕೊಂಡು ಅವ್ರಿಗೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ಬೇಕು ನೀವು. ಯಾಕೆಂದ್ರೆ ಇದು 13ನೇ ವರ್ಷ ಪ್ರಾರಂಭ ಆಗಿ, ಅಲ್ಲ 13ನೇ ವರ್ಷ. ಹಾಗಾಗಿ ನಾನು ಇನ್ನೂ 100 ವರ್ಷ 1000 ವರ್ಷ ಬದುಕ್ತದೆ ಅಂತ ಹೇಳ್ತೀನಿ. ಇದು ಗ್ರಾಮೀಣ ಅಭಿವೃದ್ಧಿ ಒಂದು ಸ್ವಾರ್ಥ ಅಲ್ಲ, ನಿಸ್ವಾರ್ಥವಾಗಿ ಅದು ಇದು ಪ್ರಾರಂಭ ಆಗ್ತಕ್ಕಂಥದ್ದು. ಇನ್ನು 20-30 ಅಡಿಯಿಂದ ನೀರು ತರಬೇಕಾಯ್ತು, ಕುಡಿಯ ನೀರು. ಒಂದು 40 ವರ್ಷದಿಂದ ನಮ್ಮ ತಾಯಿ ಹುಟ್ಟಿದ್ದಲ್ಲ, ನಮ್ಮ ಅಮ್ಮ ಇದ್ದಲ್ಲ, ಆಗ ಒಂದು ಅದು ಶಕ್ತಿಯಾಗಿತ್ತು, ಆರೋಗ್ಯ. ಈಗ ಏನ್ ಮಾಡ್ತಾರೆ, 20-30 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಅವಾಗ ನಮ್ಮ ತಾಯಿ ಕಾಲದಲ್ಲಿ ಅದು ಚಟ್ಟಿ ತಿರುಗ್ತಿದ್ರು ಒಳಗಲ್ಲಿ, ಆಮೇಲೆ ಇದು ರಾಗಿ ಬೀಸ್ತಿದ್ರು ಹಿಂಗೆ ಕೊಳ್ಳಲ್ಲಿ. ಅವಾಗ ಏನು BP ಶುಗರ್ ಏನು ಇರಲಿಲ್ಲ. ಇವಾಗೆಲ್ಲ ಮಿಕ್ಸಿಗಳು ಬಂದಿದ್ದಾವೆ, ಆರೋಗ್ಯ ಕೂಡ ಕೆಟ್ಟಿದೆ. ನಮ್ಮ ಊರು, ನಮ್ಮ ಕೆರೆ ಅಭಿಮಾನ ಇರಬೇಕು, ಸ್ವಾಭಿಮಾನ ಇರಬೇಕು. ಆ ಹಿನ್ನೆಲೆಯಲ್ಲಿ ತುಮಕೂರು 2ರ ಜಿಲ್ಲಾ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷ ಪ್ರಕಾಶ್ ರವರು ಶುಭಾಶಯ ಕೋರಿ ಮಾತನಾಡಿ, ಆಡು ಮುಟ್ಟದ ಸೊಪ್ಪಿಲ್ಲ, ಹಾಗೆಯೇ ಧರ್ಮಸ್ಥಳ ಸಂಸ್ಥೆ ಕೈ ಹಾಕದ ಸಮಾಜಮುಖಿ ಕಾರ್ಯಕ್ರಮವಿಲ್ಲ. ಶಿಕ್ಷಕರ ಕೊರತೆ ಇರುವ ಶಾಲೆಗಳಿಗೆ ಶಿಕ್ಷಕರನ್ನ ನೀಡುವುದು, ಶುದ್ಧ ನೀರಿನ ಘಟಕಗಳ ಸ್ಥಾಪನೆ, ಸೇವಾ ಕಾರ್ಯಕ್ರಮಗಳು ಇವೆಲ್ಲವೂ ಸರ್ಕಾರಕ್ಕೂ ಮಾದರಿಯಾಗಿದೆ ಎಂದರು. ಅವರೇ ಅದನ್ನ ಕಟ್ಟಿ ಕೊಟ್ಟು ನಿಮಗೆ ಒಂದು ಓಪನ್ ಮಾಡಿ ಅವರಿಗೆ ಆಗ್ತಕ್ಕಂತ ಒಂದು ದವಸದಲ್ಲಿ ಒಂದು ತಿಂಗಳಿಗೆ ಆಗ್ತಕ್ಕಂತ ರೇಷನ್ ತಂದು ಕೊಟ್ಟು ಇವತ್ತು ಓಪನ್ ಮಾಡಿಕೊಡ್ತಾ ಇದಾರೆ ಅಂದ್ರೆ ಅದು ನಮ್ಮ ಗ್ರಾಮಾಭಿವೃದ್ಧಿ ಸಂಘದ ಒಂದು ವಾತ್ಸಲ್ಯ ಮನೆ, ನಮ್ಮ ಧರ್ಮಸ್ಥಳದ ಯೋಜನೆಯಿಂದ ಮಾತ್ರ ಸಾಧ್ಯ. ಇದು ಈ ಯೋಜನೆಗಳು, ಇಂಥ ಯೋಜನೆಗಳನ್ನ ತಾವು ಎಲ್ಲರೂ ಬಳಸ್ಕೊಳ್ಳಿ. ಯಾರಾದ್ರೂ ಮಾಶಾಸನ ಪೆನ್ಷನ್ಗಳು ಸರ್ಕಾರದಿಂದ ಕೊಡ್ತಾ ಇದ್ರು ಈ ಒಂದು ಯೋಜನೆ ಮುಖಾಂತರ ಅವರಿಗೆ 1000 ಪೆನ್ಷನ್ ಅನ್ನು ಸಹ ಕೊಡ್ತಕ್ಕಂತ ಒಂದು ವ್ಯವಸ್ಥೆನ ಮಾಡಿದ್ದಾರೆ. ಈಗ ಯಾಕೆಂದ್ರೆ ಶಾಲಾ ಮಕ್ಕಳು ಈಗ ತಾನೇ ನಾವು ಕಂದಿಕೆರೆನಲ್ಲಿ ಅಲ್ಲಿ ಮಠಕ್ಕೆ ಹೋಗಿ SLC ಮಕ್ಕಳಿಗೆ ಉತ್ತಮವಾದ ಒಂದು ರಿಸಲ್ಟ್ ಅನ್ನು ತಗೋಬೇಕು. ಯಾಕೆಂದ್ರೆ ಮಕ್ಕಳ ಒಂದು SLC ಅಂತಕ್ಕಂಥದ್ದು ಒಂದು ಹಂತ. ಈ ಹಂತದಲ್ಲಿ ಮಕ್ಕಳು ಮುಂದೆ ಹೈಯರ್ ಎಜುಕೇಶನ್ ಹೋಗ್ಬೇಕು ಅಂದ್ರೆ ಅವರು ಇಂಗ್ಲಿಷ್ ಅವರಲ್ಲಿ ಸೈನ್ಸ್ ಹೋಗ್ಬೇಕು, ಕಾಮರ್ಸ್ ಹೋಗ್ಬೇಕು, ಆರ್ಟ್ಸ್ ಹೋಗ್ಬೇಕು ಅಂತಕ್ಕಂಥ ಒಂದು ನಿರ್ಣಾಯಕ ಹಂತ. ಈ ಹಂತಕ್ಕೆ ನಮ್ಮ ಪರಮ ಪೂಜ್ಯ ಹೆಗಡೆ ಅವರು
ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ಆ ಮಕ್ಕಳಿಗೆ ವಿಶೇಷವಾಗಿ ಟ್ಯೂಷನ್ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಆ ಮಕ್ಕಳು ಉತ್ತಮವಾದ ಅಂಕವನ್ನು ತೆಗೀಲಿ ಅಂತೇಳಿ ಅವ್ರಿಗೆ ಹೆಚ್ಚಿನ ಸ್ಯಾಲರಿ ಕೊಟ್ಟು ಟ್ಯೂಷನ್ ಮಾಡಿಕೊಡೋಕೆ ಈಗಿನ ನಾವು ಕಂದಕೆರೆಯಿಂದ ಆ ಕೆಲಸವನ್ನು ಮುಗಿಸ್ಕೊಟ್ಟು ಬಂದಿದ್ದೀವಿ. ಕಾರ್ಯಕ್ರಮದಲ್ಲಿ ಕೆರೆ ಸಮಿತಿ ಅಧ್ಯಕ್ಷ ತನ್ಮನ್, ಪಿಡಿಒ ಬಾಬು ಶ್ರೀನಿವಾಸ, ಪಂಚಾಯತ್ ಅಧ್ಯಕ್ಷೆ ನೇತ್ರಾವತಿ, ವಲಯ ಮೇಲ್ವಿಚಾರಕಿ ಗಾಯತ್ರಿ, ಕೃಷಿ ಮೇಲ್ವಿಚಾರಕ ಪ್ರಕಾಶ್, ಕೆರೆ ಸಮಿತಿಯ ಸದಸ್ಯರು, ಪಂಚಾಯತ್ ಸದಸ್ಯರು, ಸೇವಾ ಪ್ರತಿನಿಧಿಗಳು ಮತ್ತು ದೊಡ್ಡ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಹಾಜರಿದ್ದರು. ಚೇತನ್ ಜಾನ್ಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯ್ಕನಹಳ್ಳಿ.